ಮೂರನೇ ದಿನಕ್ಕೆ ಕಾಲಿಟ್ಟ ಬಜೆಟ್ ಅಧಿವೇಶನದ ಕಲಾಪ ವಿಧಾನಸಭೆಯಲ್ಲಿ ಇಂದಿನಿಂದ ಶುರುವಾಗಲಿದೆ. ಸದ್ದು ಗದ್ದಲ, ಆಡಳಿತ ವಿಪಕ್ಷಗಳ ನಡುವೆ ಬಹುದೊಡ್ಡ ಮಲ್ಲಯುದ್ಧಕ್ಕೂ ಕಾರಣವಾದೀತು. ರಾಜ್ಯ ಸರ್ಕಾರದ ಸಾಲದ ಬಗ್ಗೆ ಪ್ರಸ್ತಾಪಿಸಿ ವಿಪಕ್ಷಗಳ ದಾಳಿ. ಬಜೆಟ್ ಮಂಡನೆಯಾಗಿ 3 ದಿವಸ ಕಳೆಯಿತು. ಅದರ ಘಾಟು ಮಾಸುವ ಮುನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಗದ್ದಲ ಶುರುವಾಗೋ ಸಾಧ್ಯತೆಗಳಿದ್ದಾವೆ. ಆಡಳಿತ ಪಕ್ಷಗಳ ನಡುವೆ ಕೋಲಾಹಲ ಸಾಧ್ಯತೆ. ರಾಜ್ಯ ಸರ್ಕಾರದ ಸಾಲದ ಬಗ್ಗೆ ಪ್ರಸ್ತಾಪಿಸಿ ವಿಪಕ್ಷಗಳ ದಾಳಿ. ಉದ್ಯೋಗಗಳ ಭರ್ತಿ ವಿಚಾರ ಕೆದಕುವ ಸಾಧ್ಯತೆಗಳಿದೆ. ನಿಮ್ಮ ಬಜೆಟ್ ಅವಾಸ್ತವ, ನಿಮ್ಮ ಬಜೆಟ್ ಅವೈಜ್ಞಾನಿಕ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷಗಳ ಎಲ್ಲ ತರಹದ ತಯಾರಿಗಳು ಈಗಾಗಲೇ ಆಗಿರಬಹುದು. ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ವಿಚಾರ ಅದು ಕೂಡ ಚರ್ಚೆಯಾಗಬಹುದು. ಇನ್ನು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು, ಅದನ್ನು ಕೂಡ ಮುನ್ನೆಲೆಗೆ ತಂದು ಚರ್ಚಿಸುವ ಸಾಧ್ಯತೆಗಳಿದ್ದಾವೆ. ಸೊ ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಬಹುಮುಖ್ಯವಾಗಿರೋದು ಒಂದು ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ದಾರೆ ಎನ್ನುವಂಥ ಆರೋಪ. ಅದನ್ನು ಕೂಡ ಬಹಳ ಮುಂಚೂಣಿಯಲ್ಲಿ ಬರೋ ತರಹ ಚರ್ಚೆಗೆ ಸೆಲೆಕ್ಟ್ ಮಾಡಿರಲೂಬಹುದು ವಿಪಕ್ಷದವರು. ಆ ವಿಚಾರವನ್ನು ಮುಂದಿಟ್ಟುಕೊಂಡು ಕೂಡ ಚರ್ಚೆಗೆ ಇವತ್ತು ನಾಂದಿ ಹಾಕಲಿದ್ದಾರೆ ವಿಪಕ್ಷದವರು. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯನವರ ಬಜೆಟ್ ಮಂಡನೆ ಮಾಡಿ ದಾಖಲೆ ನಿರ್ಮಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕರಿಗೆ ಬೆಂಗಳೂರಿನಲ್ಲಿ ಇನ್ನು ಸೋಮವಾರದ ದಿನ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸೋ ಕಾರ್ಯಕ್ರಮವನ್ನು ಕೂಡ ಮುಗಿಸಿದ್ರು. ಈಗ ಸದನದಲ್ಲಿ ಈ ವಿಚಾರದಲ್ಲಿ ಚರ್ಚೆಗಳಾಗೋದಕ್ಕೆ ಅವಕಾಶಗಳಿದ್ದಾವೆ. ರಾಜ್ಯ ಸರ್ಕಾರದ ಸಾಲದ ಬಗ್ಗೆ, ಅಂದರೆ ರಾಜ್ಯ ಸರ್ಕಾರ ಆಲ್ರೆಡಿ ಸಾಲದಲ್ಲಿದೆ. ಸಾಲದಲ್ಲಿ ಬಳಲುತ್ತಿರುವ ವ್ಯಕ್ತಿ ಏನಂತ ಭರವಸೆ ಕೊಡೋದಕ್ಕೆ ಸಾಧ್ಯ? ರಾಜ್ಯದ ಹಿತ ಕಾಪಾಡೋದಕ್ಕೆ ಹೆಂಗೆ ಸಾಧ್ಯ? ರಾಜ್ಯದ ಅಭಿವೃದ್ಧಿಗೆ ಬೇರೆ ಬೇರೆ ಇಲಾಖೆಗಳಿಗೆ ದುಡ್ಡನ್ನು ವಿನಿಯೋಗಿಸೋದಕ್ಕೆ ಹೆಂಗೆ ಸಾಧ್ಯ? ರಾಜ್ಯವೇ ಸಾಲದಲ್ಲಿದೆ. ಆ ಸಾಲವನ್ನು ಸರಿದೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕಾಗ್ತಾ ಇಲ್ಲ. ಆದಾಯಗಳನ್ನು ಹಿಡಿತದಲ್ಲಿ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಪನ್ಮೂಲ, ಬರೋ ಆದಾಯ ಇವೆಲ್ಲವನ್ನು ಕೂಡ ಸರ್ಕಾರದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಗ್ಯಾರಂಟಿ ಸ್ಕೀಮ್ಗಳನ್ನು ಪರಿಪೂರ್ಣವಾಗಿ ಜಾರಿಗೆ ತರಬೇಕು ಅಂತೇಳಿ ಅದಕ್ಕೆ ಸುರಿತಾ ಇದ್ದಾರೆ. ಅದಕ್ಕೆ ಸುರಿದ ಭಾಗವಾಗಿ ರಾಜ್ಯ ಸಾಲದಲ್ಲಿದೆ. ಈ ಸಾಲವನ್ನು ಮತ್ತೆ ಮುಂದೆ ಬರುವಂತಹ ಸರ್ಕಾರಕ್ಕೆ ಹೊರೆಯಾಗದೀತು ಅನ್ನೋ ಅರ್ಥದಲ್ಲಿ ವಿಪಕ್ಷದವರು ಚರ್ಚಿಸುವ ಸಾಧ್ಯತೆಗಳಿದ್ದಾವೆ. ಇವರ ಬಜೆಟ್ಟೇ ಅವಾಸ್ತವ, ಇವರ ಬಜೆಟ್ಟೇ ಅವೈಜ್ಞಾನಿಕ. ಉದ್ಯೋಗಗಳ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕೆದಕುವ ಸಾಧ್ಯತೆಗಳಿದ್ದಾವೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷಗಳು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದೆ. ಗುತ್ತಿಗೆದಾರರ ಬಿಲ್ ಬಾಕಿ ವಿಚಾರ ಈ ಹಿಂದೆ ಬಹಳಷ್ಟು ಚರ್ಚೆಯಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.